ಸಿಟಿ ರವಿ ಅವರು ಬಳಸಿರುವಂತ ಪದ ಅಲ್ಲಿ ರೆಕಾರ್ಡ್ ಆಗಿಲ್ಲ ಅಂತ. ಸಿಟಿ ರವಿ ಬಂಧನ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಬಿಮ್ಸ್ ಬದಲಿಗೆ ಸಮುದಾಯ ಆರೋಗ್ಯ ಭವನಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಮುದಾಯ ಆರೋಗ್ಯ ಭವನದಲ್ಲಿ ಆರೋಗ್ಯ ತಪಾಸಣೆಯನ್ನ ಮಾಡೋರಿದ್ದಾರೆ. ಆಸ್ ಪರ್ ಪ್ರೋಟೋಕಾಲ್ ಇವೆಲ್ಲವೂ ಕೂಡ ನಡೆಯುತ್ತೆ. ಬೆಳಗಾವಿ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಆರೋಗ್ಯ ಕೇಂದ್ರ, ಅಲ್ಲಿಗೆ ಕರೆದುಕೊಂಡು ಬರ್ತಾರೆ. ಅವರ ಆರೋಗ್ಯವನ್ನ ತಪಾಸಣೆ ಮಾಡ್ತಾರೆ. ಡಾಕ್ಟರ್ ರಾಮಕೃಷ್ಣ ಅವರು ಆರೋಗ್ಯ ತಪಾಸಣೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆಸ್ ಪರ್ ರೂಲ್ ಇವರನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೂ ಮುಂಚಿತವಾಗಿ ಅವರ ಆರೋಗ್ಯವನ್ನ ತಪಾಸಣೆ ಮಾಡಲಾಗುತ್ತೆ. ಆರೋಗ್ಯ ಸ್ಥಿತಿಗತಿ ಸರಿಯಾಗಿದೆಯಾ ಅನ್ನೋದರ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಸಹದೇವ್ ಮಾನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್ ಮಾನೆ, ಇದೀಗ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನುವಂತ ಅಪ್ಡೇಟ್ಸ್ ಬಂತು. ಈ ನಡುವೆ ಆಸ್ ಪರ್ ಪ್ರೋಟೋಕಾಲ್ ಅವರನ್ನ ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗ್ತಾರೆ, ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಇವಾಗ ನಡೀತಾ ಇರುವಂತ ಬೆಳವಣಿಗೆ ಬಗ್ಗೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಸಹದೇವ್ ಮಾನೆ? ಹೌದು ಚೈತ್ರ, ಇದೇನು ಬೆಳಗಾವಿ ತಾಲೂಕಿನ ಮುತಗ ಅನ್ನುವಂತಹ ಗ್ರಾಮದ ಹೊರವಲಯದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಈಗ ಅಷ್ಟೇ ಸಿಟಿ ರವಿ ಅವರನ್ನ ಕರೆದುಕೊಂಡು ಬಂದಿರುವಂತದ್ದು. ಸಿಟಿ ರವಿ ಅವರ ಆರೋಗ್ಯ ತಪಾಸಣೆಯನ್ನ ಡಾಕ್ಟರ್ ರಾಮಕೃಷ್ಣ ಎಂಬುವರು ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಸಿಟಿ ರವಿ ಅವರ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಾಗಿದೆಯಾ, ಈಗಾಗಲೇ ನಿನ್ನೆ ಕೂಡ ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಏನು ಗಾಯ ಕೂಡ ಆಗಿತ್ತು, ಅದನ್ನು ಕೂಡ ಪರಿಶೀಲನೆ ಮಾಡುವಂತದ್ದನ್ನ ವೈದ್ಯರು ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ಅವರ ಆರೋಗ್ಯ ತಪಾಸಣೆ ಕೂಡ ಈಗಾಗಲೇ ಒಳಗಡೆ ಭಾಗದಲ್ಲಿ ನಡೀತಾ ಇರುವಂತದ್ದು. ಇನ್ನೊಂದು ಕಡೆ ಆರೋಗ್ಯ ಕೇಂದ್ರದ ಹೊರಭಾಗದಲ್ಲಿ ಕೂಡ ಪೊಲೀಸರು ಬಂದೋಬಸ್ತನ್ನ ಮಾಡ್ಕೊಂಡಿರುವಂತದ್ದು. ಈ ಒಂದು ಆರೋಗ್ಯ ತಪಾಸಣೆಯ ಬಳಿಕ ನೇರವಾಗಿ ಅವರನ್ನ ಈ ಒಂದು ಮುತಗ ಗ್ರಾಮದಿಂದ ಈಗಷ್ಟೇ ಹೊರಗೆ ಕರ್ಕೊಂಡ್ ಬರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇದು ಸದ್ಯಕ್ಕೆ ಸಿಟಿ ರವಿ ಅವ್ರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಸದ್ಯ ಅವ್ರನ್ನ ಮಾತಾಡ್ಸೋಕೆ ಪ್ರಯತ್ನ ಕೂಡ ನೋಡಿ ಸಹದೇವ್, ಇಲ್ಲಿ ನಮಗೆ ಬರ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಇದಾಗಲೇ ಸಿಟಿ ರವಿ ಅವರ ಆರೋಗ್ಯ ತಪಾಸಣೆಯ ಪ್ರೊಸೀಜರ್ ಏನಿದೆ ಅದು ಕಂಪ್ಲೀಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಅಲ್ಲಿಂದ ಮತ್ತೆ ಪೊಲೀಸರು ಸಿಟಿ ರವಿ ಅವರನ್ನ ಕರ್ಕೊಂಡು ಹೊರಡ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಡೇಟ್ಸ್ ಅನ್ನ ಸಿಗ್ತಾ ಇದೆ ಅಂತ ಹೇಳಿದ್ರೆ ಸಹದೇವ್ ಮನೆ ಕೊಡಬಹುದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇದಾಗಲೇ ಆರೋಗ್ಯ ತಪಾಸಣೆಯನ್ನ ಕಂಪ್ಲೀಟ್ ಮಾಡಿ ಸಿಟಿ ರವಿ ಅವರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಕೋರ್ಟ್ಗೆ ಹಾಜರುಪಡಿಸುವಂತ ನಿಟ್ಟಿನಲ್ಲಿ ಇದೀಗ ಪೊಲೀಸರು ಸಿಟಿ ರವಿ ಅವರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಇದಾಗಲೇ ಆರೋಗ್ಯ ತಪಾಸಣೆಯ ಪ್ರೊಸೀಜರ್ ಏನಿದೆ ಅವನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಸಿಟಿ ರವಿ ಅವರು ಮಾತನಾಡ್ತಾ ಇದ್ರು ಮಾಧ್ಯಮದ ಎದುರು, ನನ್ನನ್ನ ಸಾಯಿಸುವಂತ ಪ್ರಯತ್ನನ ಇದು ಅನ್ನೋದಾಗಿ. ಒಂದ್ ಕಡೆಯಲ್ಲಿ ತಲೆ ಗೇಟ್ ಆಗಿದೆ, ನಿನ್ನೆ ದಿನ ಗೇಟ್ ತಾಗಿ ರಕ್ತ ಸೋರಿಕೆ ಆಗಿದೆ. ಅದ್ರ ಮಧ್ಯೆ ರಾತ್ರಿಡೀ ಸುತ್ತಾಡಿಸಿದ್ದಾರೆ. ಇದೀಗ ಆರೋಗ್ಯ ತಪಾಸಣೆಗೂ ಕೂಡ ಕರೆದುಕೊಂಡು ಬಂದಿದ್ದಾರೆ. ಆ ಪ್ರೊಸೀಜರ್ ಕೂಡ ಕಂಪ್ಲೀಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ ಸಿಟಿ ರವಿ ಅವರನ್ನ. ಇದು ನೇರ ದೃಶ್ಯ ಆಸ್ಪತ್ರೆಗೆ ಬಂದಂತ ಸಂದರ್ಭ. ಪೊಲೀಸರ ಭದ್ರತೆಯ ಜೊತೆಗೆ ಸಿಟಿ ರವಿ ಅವರು ಆಸ್ಪತ್ರೆಯ ಒಳ ಆವರಣವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಆ ದೃಶ್ಯಗಳಿದು. ಇದೀಗ ವೈದ್ಯರು ಅವರ ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ. ಜೊತೆಗೆ ಅದರ ಅಪ್ಡೇಟ್ಸ್ಗಳನ್ನ ಪೊಲೀಸರಿಗೂ ಕೂಡ ಕೊಟ್ಟಿರ್ತಾರೆ. ಮಾಧ್ಯಮ ರಿಯಾಕ್ಷನ್ ಕೇಳಿದಂತ ಸಂದರ್ಭದಲ್ಲಿ ಏನು ಮಾತನಾಡಿಲ್ಲ ಸಿಟಿ ರವಿ ಅವರು. ಹಾಗೆ ಆಸ್ಪತ್ರೆಯ ಒಳಗೆ ಪ್ರವೇಶವನ್ನ ಮಾಡ್ತಾರೆ. ಪೊಲೀಸ್ ಸಿಬ್ಬಂದಿ ಕೂಡ ಅವರ ಜೊತೆಯಾಗಿದ್ದಾರೆ.